ವಿರೋಧಿ ರಾಜ್ಯ ಸರ್ಕಾರಕ್ಕೆ, ಜನ ವಿರೋಧಿ ಸಿದ್ದರಾಮಯ್ಯನವರಿಗೆ, ಜನ ವಿರೋಧಿ ಸಿದ್ದರಾಮಯ್ಯನವರಿಗೆ, ಜನ ವಿರೋಧಿ ರಾಜ್ಯ ಸರ್ಕಾರಕ್ಕೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿಂದ ಯಾವುದೇ ಕ್ಷೇತ್ರದಲ್ಲಿ ಆಡಳಿತವನ್ನು ಮಾಡೋದಕ್ಕೆ ವಿಫಲ ಆಗಿರೋದನ್ನು ನಾವೆಲ್ಲ ನೋಡಿದ್ದೇವೆ. ಇವತ್ತು ವೆಸ್ಟ್ ಬೆಂಗಾಲಲ್ಲಿ ಹೈಕೋರ್ಟ್ ಆದೇಶವನ್ನೇ ಉಲ್ಲಂಘಿಸಿ ತಮ್ಮದೇ ಪಾರಪತ್ಯವನ್ನು ಬೆಳೆಸೋದಕ್ಕೆ ಹೊರಟಿರ್ತಕ್ಕಂಥ ಮುಖ್ಯಮಂತ್ರಿಗಳು ಒಂದು ಕಡೆ ಆದರೆ, ಅದನ್ನು ಬೆಂಬಲಿಸಿ ಕರ್ನಾಟಕದಲ್ಲೂ ಅದೇ ಮಾದರಿಯನ್ನು ತರ್ತೀವಿ ಅಂತಕ್ಕಂಥ ಮಾತನ್ನು ನಮ್ಮ ಮುಖ್ಯಮಂತ್ರಿಗಳು ಕೂಡ ಆಡ್ತಿದ್ದಾರೆ. ಕೇವಲ ಚುನಾವಣೆ ಮತಗಳಿಕೆ ತಂತ್ರವನ್ನು ಇಟ್ಕೊಂಡು ಅಲ್ಪಸಂಖ್ಯಾತರನ್ನು ಓಲೈಸೋದು, ಆ ಮುಖಾಂತರ ಒಂದು ಮತ ಗಳಿಸೋದು, ಇಲ್ಲ ಗ್ಯಾರಂಟಿಗಳು ಕೊಡೋದು, ಅವ್ರಿಗೆ ಹಣ ಕೊಡೋದು, ಆ ಮುಖಾಂತರ ಮತವನ್ನು ಗಳಿಸುವಂಥ ಒಂದು ಪ್ರವೃತ್ತಿಯಲ್ಲಿ ಈ ಸರ್ಕಾರ ನಡೀತಾ ಇದೆ. ನಮಗೆ ಗೊತ್ತಿದೆ, ಹಾಲು ಉತ್ಪಾದಕರಿಗೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಕೊಟ್ಟಂಥ ಸಹಾಯಧನವನ್ನು ನಮ್ಮ ಸರ್ಕಾರ ಇರೋವರೆಗೂ ಪ್ರೋತ್ಸಾಹ ಧನವನ್ನು ಮುಂದುವರಿಸ್ತಾ ಬಂತು. ಇವತ್ತು 700 ಕೋಟಿಗೂ ಹೆಚ್ಚು ಬಾಕಿಯನ್ನು ಇವತ್ತು ರೈತರಿಗೆ ಕೊಡಿಸ್ಕೊಂಡಂಗೆ ಈ ಸರ್ಕಾರ ಉಳಿಸ್ಕೊಂಡಿದೆ. ಅವ್ರಿಗೆ ಚುನಾವಣೆ ಮಾಡಬೇಕು, ಗ್ಯಾರಂಟಿಗೂ ಅಷ್ಟೇ ಕೊಡಬೇಕು, ಗೃಹಲಕ್ಷ್ಮಿ ಯೋಜನೆಗೆ ಅಷ್ಟೇ ಕೊಡಬೇಕು, ಮತ ಗಳಿಸಬೇಕು. ರೈತರಿಗಾಗಲಿ ಬೇರೆ ಯಾವುದೇ ವರ್ಗದ ಜನಗಳಿಗೆ ಸರ್ಕಾರದಿಂದ ಸಹಾಯ ಆಗ್ತಾ ಇಲ್ಲ. ಇವತ್ತು ನೀವು ನೋಡಿದಿರಿ, ಯಾವುದೇ ರಸ್ತೆಗಳಿಗೆ ಗುಂಡಿ ಮುಚ್ಚುವಂಥ ಪರಿಸ್ಥಿತಿಯಲ್ಲಿ ಈ ಸರ್ಕಾರ ಇಲ್ಲ. ಸರ್ಕಾರ ಬಂದಾಗಿಂದ ಮೊನ್ನೆ ಹೇಳ್ತೀವಿ, ಒಂದು ಪತ್ರಿಕೆಯಲ್ಲಿ ನೋಡಿದ್ವಿ, ಯಾವುದೇ ಶಂಕುಸ್ಥಾಪನೆ ಆಗಲಿ, ಉದ್ಘಾಟನೆ ಆಗಲಿ, ಯಾವುದೇ ಕೆಲಸ ಪ್ರಾರಂಭ ಕಾಮಗಾರಿದ ಬಗ್ಗೆ ಚರ್ಚೆನೇ ಇಲ್ಲ. ಇಂಥ ಸರ್ಕಾರ ನಮ್ಮ ರಾಜ್ಯದಲ್ಲಿ ಆಡಳಿತ ಮಾಡ್ತಾ ಇದೆ. ಎಲ್ಲ ಕ್ಷೇತ್ರಗಳಲ್ಲೂ ಇವತ್ತು ಯಾರಾದರೂ ಪೊಲೀಸ್ನವರು ಯಾರಾದರೂ ಕರ್ಕೊಂಬಂದು ಎನ್ಕ್ವೈರಿ ಮಾಡಿದ್ರೆ ಪೊಲೀಸ್ ಸ್ಟೇಷನ್ಗೆ ಮುತ್ತಿಗೆಯನ್ನು ಹಾಕೋಂಥ ಕೆಲಸ ಇವತ್ತು ರಾಜ್ಯದಲ್ಲಿ ನಡೀತಾ ಇದೆ. ಎಲ್ಲ ಕ್ಷೇತ್ರದಲ್ಲೂ ವಿಫಲವಾಗಿರ್ತಾ ಈ ಸರ್ಕಾರ ಖಂಡಿತ ಈ ಮುಂದೆ ಈ ಸರ್ಕಾರ ಇರಬಾರ್ದು ಅಂತಕ್ಕಂಥದ್ದು ಇವತ್ತು ಕರ್ನಾಟಕದ ನಾಗರಿಕ ಆಶಯ ಆಗಿದೆ. ಅದೇ ರೀತಿ ಅಲ್ಪಸಂಖ್ಯಾತರಿಗೆ ಓಲೈಸೋದಕ್ಕೋಸ್ಕರ ಹಿಂದುಳಿದವರ OBCಯ ರಿಸರ್ವೇಷನ್ ಕಿತ್ತು ಅವ್ರು ಕೊಡುವಂಥ ಒಂದು ಪ್ರಯತ್ನ ಖಂಡಿತ ಯಶಸ್ವಿ ಆಗೋದಕ್ಕೆ ನಮ್ಮ ನಾಗರಿಕರು ಬಿಡೋದಿಲ್ಲ. ಮುಂದಿನ ದಿನಗಳಲ್ಲಿ ನಾವು ಜನಗಳ ಜೊತೆ ಸೇರಿ ಇದರ ಬಗ್ಗೆ ಉಗ್ರವಾದ ಹೋರಾಟವನ್ನು ಭಾರತೀಯ ಜನತಾ ಪಾರ್ಟಿ ರೂಪಿಸುತ್ತೆ ಅಂತಕ್ಕಂಥ ಮಾತನ್ನು ಹೇಳಿ ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸಿ ನಾನು ಮಾತು ಮುಗಿಸ್ತೀನಿ. ಧನ್ಯವಾದ. ರಾಜ್ಯ ಸರ್ಕಾರ ಓಟಿನ ಓಲೈಕೆಗಾಗಿ ಇವತ್ತು ತುಷ್ಟೀಕರಣ ನೀತಿಯನ್ನು ಅನುಸರಿಸಲಿಕ್ಕೆ ಹೊರಟಿದೆ. ಯಾವ ಪಶ್ಚಿಮ ಬಂಗಾಳ ಸರ್ಕಾರ ಅಲ್ಲಿನ ಹೈಕೋರ್ಟ್ ತೀರ್ಪನ್ನು ಧಿಕ್ಕರಿಸಿ ಅಲ್ಲಿನ ಅಲ್ಪಸಂಖ್ಯಾತರಿಗೆ ಮೀಸಲಾತಿಯನ್ನು ಕೊಡಲಿಕ್ಕೆ ಹೊರಟಿದೆ, ಈ ಸಂವಿಧಾನವನ್ನು ವಿರೋಧ ಮಾಡಲಿಕ್ಕೆ ಹೊರಟಿದೆ, ಅದರ ಹಾದಿಯನ್ನೇ ಕರ್ನಾಟಕ ಸರ್ಕಾರ, ಸಿದ್ದರಾಮಯ್ಯನವರ ಸರ್ಕಾರ ಅನುಸರಿಸಲಿಕ್ಕೆ ಹೊರಟಿದೆ. ಇಲ್ಲಿನ ಬಹುಸಂಖ್ಯಾತರು, ಇಲ್ಲಿನ OBC ವರ್ಗದವರು, ಇಲ್ಲಿನ ಸಾಮಾನ್ಯ ವರ್ಗದವರು ಇವತ್ತು ಈ ನೀತಿಯಿಂದಾಗಿ ಸಂಕಷ್ಟವನ್ನು ಎದುರಿಸಬೇಕಾದಂಥ ಪರಿಸ್ಥಿತಿ ಇವತ್ತು ಬಂದೊದಗಿದೆ. ಸಿದ್ದರಾಮಯ್ಯನವರು ನಮ್ಮ ಯಾವುದೇ ಬಹುಸಂಖ್ಯಾತರ ಬೇಡಿಕೆಯನ್ನು ಈಡೇರಿಸದೆ, ಯಾವುದೇ ಬಹುಸಂಖ್ಯಾತರ ಮನಸ್ಥಿತಿಯನ್ನು ಧಿಕ್ಕರಿಸಿ ನಿರ್ಧಾರಗಳನ್ನು ತಗೊಂಡು ರಾಜ್ಯಭಾರವನ್ನು ಮಾಡ್ತಾ ಇದ್ದಾರೆ. ಅದನ್ನು ವಿರೋಧಿಸಿ ಇವತ್ತು ಭಾರತೀಯ ಜನತಾ ಪಾರ್ಟಿ OBC ಮೋರ್ಚಾ ಇಡೀ ರಾಜ್ಯಾದ್ಯಂತ ಹೋರಾಟ ಮಾಡ್ತಾ ಇದೆ. ಅದರ ಜೊತೆಯಲ್ಲಿ ಇವತ್ತು ಕರ್ನಾಟಕ ಭಾರತೀಯ ಜನತಾ ಪಾರ್ಟಿ ರೈತ ಮೋರ್ಚಾ ಇವತ್ತು ರಾಜ್ಯದ ರೈತರಿಗೆ ಏನು ಅನ್ಯಾಯ ಆಗ್ತಾ ಇದೆ, ರಾಜ್ಯದ ರೈತರಿಗೆ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿರ್ತಕ್ಕಂಥ 3,500 ಕೋಟಿ ಅನುದಾನದಲ್ಲಿ ಯಾವುದೇ ಜಿಲ್ಲೆಯಲ್ಲೂ ಕೂಡ ಸಮರ್ಪಕವಾಗಿ ಅದನ್ನು ಬಳಕೆ ಮಾಡ್ತಾ ಇಲ್ಲ. ಅಧಿಕಾರಕ್ಕೆ ಬಂದು 1 ವರ್ಷ ಕಳೆದರೂ ಕೂಡ ಮೊನ್ನೆ ಯಡಿಯೂರಪ್ಪನವರು ಏನು ಪ್ರಾರಂಭ ಮಾಡಿದ್ರು, ರೈತರ ಹಾಲಿನ ಪ್ರೋತ್ಸಾಹ ಧನವನ್ನು ಏನು ಯಡಿಯೂರಪ್ಪನವರು ಪ್ರಾರಂಭ ಮಾಡಿದ್ರು, 1 ವರ್ಷದಿಂದ ಸುಮಾರು 150 ಕೋಟಿ ರು ಅನುದಾನವನ್ನು ಈ ರಾಜ್ಯದ ರೈತರಿಗೆ ಕೊಡಿದ್ದೇನೆ. ಪುಕ್ಕಟ್ಟೆ ಯೋಜನೆಗಳಿಗೆ ಅದನ್ನು ವಿನಿಯೋಗ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವತ್ತು ನಿಮಗೆಲ್ಲ ಗೊತ್ತಾಗಿದೆ, ಅದೃಷ್ಟವಶಾತ್ತು ಮಳೆಗಾಲ ಪ್ರಾರಂಭ ಆಗಿದೆ. ಸಿದ್ದರಾಮಯ್ಯನವರ ಸರ್ಕಾರ ನಮಗೆ ಕೊಡುಗೆ ಏನು ಕೊಟ್ಟಿದೆ ಅಂತಂದರೆ, ಎಲ್ಲ ಬಿತ್ತನೆ ಬೀಜದ ಮೇಲೆ 25ರಿಂದ 30% ದರವನ್ನು ಜಾಸ್ತಿ ಮಾಡಿದೆ. ಈಗಲೇ ರೈತ ಸಂಕಷ್ಟದಲ್ಲಿದ್ದಾನೆ. ರಸಗೊಬ್ಬರವನ್ನು ಸರಿಯಾದ ರೀತಿಯಲ್ಲಿ ವಿತರಣೆ ಮಾಡ್ತಾ ಇಲ್ಲ.
ಈ ಜಿಲ್ಲೆಯ ಕೊಬ್ಬರಿಯನ್ನು ಸರಿಯಾದ ರೀತಿಯಲ್ಲಿ ಮಾರ್ಕೆಟನ್ನು ಮಾಡ್ತಾ ಇಲ್ಲ. ರೈತರು ಇವತ್ತು ಮಾರ್ಕೆಟ್ಗೆ ಕೊಬ್ಬರಿಯನ್ನು ತಂದರೆ ಚೀಲದ ಕೊರತೆ ಎದುರಾಗಿದೆ. ಚೀಲ ಇಲ್ಲ ಅಂತೇಳಿ ಕಳೆದ ವಾರ 3 ದಿನ ಕೊಬ್ಬರಿಯನ್ನು ವ್ಯಾಪಾರ ಮಾಡಿಲ್ಲ. ರೈತರು ವಾಪಸ್ ಹೋಗ್ತಿದ್ದಾರೆ. ಇವರ ಯೋಜನೆಯಿಂದಾಗಿ, ಇವರ ನೀತಿಯಿಂದಾಗಿ ನಮ್ಮ ರಾಜ್ಯದ ಕೊಬ್ಬರಿ ವರ್ತಕರಿಗೆ ಭಾರಿ ಪ್ರಮಾಣದಲ್ಲಿ